ನಮಸ್ಕಾರ, ನಾನು ನಿಮ್ಮ ಡಿಎಂ ಗೌಡ. ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಮತ ಯಾಚನೆ ಮಾಡುವ ಸಂದರ್ಭದಲ್ಲಿ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಿಯವರು ನೀಡಿರುವ ಹೇಳಿಕೆಯೊಂದು ವಿವಾದದ ಸ್ವರೂಪ ಪಡೆದಿದೆ ಎಂದು ಪ್ರಮುಖ ಮಾಧ್ಯಮಗಳು ಸುದ್ದಿ ಬಿತ್ತರಿಸುತ್ತಿವೆ. ಅಷ್ಟಕ್ಕೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವ ಶಿವರಾಜ್ ಎಸ್ ತಂಗಡಿಗಿಯವರು ಹೇಳಿದ್ದಾದ್ರೂ ಏನು? ಕೊಪ್ಪಳ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಾಜಶೇಖರ್ ಇಟ್ನಾಳ್ ಪರವಾಗಿ ಕನಕಗಿರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮತಯಾಚನೆ ಮಾಡುವ ಸಂದರ್ಭದಲ್ಲಿ ಸಚಿವ ಶಿವರಾಜ್ ತಂಗಡಿಗೆ ಅವರು ಈ ರೀತಿ ಹೇಳುತ್ತಾರೆ. 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಅಂದ್ರು. ಯಾರಿಗಾದ್ರೂ ಕೊಟ್ರ? ಉದ್ಯೋಗ ಕೇಳಿದ್ರೆ ಪಕೋಡ ಮಾರಕ್ಕೆ ಹೋಗು ಅಂತಾರೆ, ಬಜ್ಜಿ ಮಾರ್ರಿ ಅಂತ ಹೇಳ್ತಾರೆ. ನಾಚಿಕೆ ಆಗ್ಬೇಕು ಇವರಿಗೆಲ್ಲ. ಇನ್ನು ಅವ್ರ ಯಾರೋ ಯುವಕರು ವಿದ್ಯಾರ್ಥಿಗಳು ಬಂದು ಮೋದಿ ಮೋದಿ ಅಂತಂದ್ರೆ ಕಪಾಳಕ್ಕೆ ಬಾರಿಸ್ಬೇಕು ಅನ್ನುವ ಮಾತುಗಳನ್ನು ಸಚಿವ ಶಿವರಾಜ್ ತಂಗಡಿಗೆ ಅವರು ಕನಕಗಿರಿಯ ಸಾರ್ವಜನಿಕ ಸಭೆಯಲ್ಲಿ ಹೇಳ್ತಾರೆ. ನಾಚಿಕೆ ಪಡ್ಬೇಕ್ರಿ, ಇದು ಸಣ್ಣ ಕೆಲಸನ? 2 ಕೋಟಿ ಉದ್ಯೋಗ 1 ವರ್ಷಕ್ಕೆ ಕೊಡ್ತೀನಿ ಅಂತ ಅಂದ್ರು. ನನಗೆ ಗೊತ್ತಿರೋ ಮಟ್ಟಿಗೆ 10 ವರ್ಷಕ್ಕೆ 20 ಕೋಟಿ ಉದ್ಯೋಗ ಆಗ್ಬೇಕಾಗಿತ್ತು. ಯಾರಿಗಾದ್ರೂ ಮೋದಿ ಅವರ ಉದ್ಯೋಗ ಬಂದಿದೆ ಏನ್ರಿ ಎಂದು ಸಾರ್ವಜನಿಕರನ್ನು ಪ್ರಶ್ನಿಸುತ್ತಾರೆ ಸಚಿವ ಶಿವರಾಜ್ ತಂಗಡಿಗಿಯವರು. ಇದನ್ನು ಕರ್ನಾಟಕ ರಾಜ್ಯದ ಮಾಧ್ಯಮಗಳು ವಿವಾದದ ಸ್ವರೂಪದ ಬಣ್ಣವನ್ನ ಹಚ್ಚುತ್ತಾರೆ. ಯಾರು ಇವ್ರಿಗೆ ರೈಟ್ಸ್ ಕೊಟ್ರು? ವಿದ್ಯಾರ್ಥಿಗಳನ್ನ, ಯುವಕರನ್ನ ಕಪಾಳಕ್ಕೆ ಬಾರಿಸಲು ಎನ್ನುವ ಮಾತುಗಳನ್ನ ಕನ್ನಡದ ಮಾಧ್ಯಮಗಳು ಹೇಳ್ತಾರೆ. ಬಹುಶಃ ಸಚಿವ ಶಿವರಾಜ್ ತಂಗಡಿಗೆ ಅವರು ಕೂಡ ಕಪಾಳಕ್ಕೆ ಬಾರಿಸಬೇಕು ಎನ್ನುವ ಹೇಳಿಕೆ ಕೂಡ ಈ ಸಮಯಕ್ಕೆ ಸೂಕ್ತವಲ್ಲ ಎನಿಸಿದರೂ ಕೂಡ ಅದರಿಂದ ಇರುವ ಅಂತರಾಳವನ್ನು ಅರಿಯದಷ್ಟು ಮುಗ್ಧರಾದರ ಕನ್ನಡದ ಮಾಧ್ಯಮಗಳು ಎನ್ನುವ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಚುನಾವಣಾ ಭಾಷಣಗಳಲ್ಲಿ ನಾವು ಅಧಿಕಾರಕ್ಕೆ ಬಂದ್ರೆ 1 ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೇವೆ, ದೇಶದಲ್ಲಿರ್ತಕ್ಕಂಥ ನಿರುದ್ಯೋಗವನ್ನು ಮಟ್ಟ ಹಾಕುತ್ತೇವೆ, ವಿದ್ಯಾವಂತ ಯುವಕರಿಗೆ ಅಭ್ಯರ್ಥಿಗಳಿಗೆ ಅವರ ಕೌಶಲ್ಯಕ್ಕೆ ಅನುಗುಣವಾಗಿ ವರ್ಷಕ್ಕೆ 2 ಕೋಟಿಯಂತೆ ನಾವು ಉದ್ಯೋಗವನ್ನು ನೀಡುತ್ತೇವೆ ಎನ್ನುವ ಚುನಾವಣಾ ಪೂರ್ವ ಭಾಷಣದಲ್ಲಿ ಹೇಳಿದ ಹೇಳಿಕೆಯನ್ನು ಉಲ್ಲೇಖಿಸಿ ಸಚಿವ ಶಿವರಾಜ್ ತಂಗಡಿಗೆ ಅವರು ಮೋದಿಯವರನ್ನು ಮತ್ತು ಅವರ ಪಕ್ಷವನ್ನು ಟೀಕಿಸಿದ್ದಾರೆ. ಈ ಟೀಕೆ ಆರೋಗ್ಯಕರವಾಗಿ ಹೆಚ್ಚು ಚರ್ಚೆಗೆ ಬರಬೇಕಾಗಿತ್ತು. ಆದರೆ ಕನ್ನಡದ ಮಾಧ್ಯಮಗಳು ಈ ಒಂದು ಚರ್ಚೆಯನ್ನೇ ಬದಿಗೊತ್ತಿ ವಿದ್ಯಾರ್ಥಿಗಳಿಗೆ ಮೋದಿ ಮೋದಿ ಎನ್ನುವ ಯುವಕರ ಕಪಾಳಕ್ಕೆ 2 ಬಾರಿಸಬೇಕು ಎನ್ನುವ ಸಚಿವ ಶಿವರಾಜ್ ತಂಗಡಿಗೆ ಅವರ ಹೇಳಿಕೆಯನ್ನಿಟ್ಟುಕೊಂಡು ಇದಕ್ಕೆ ವಿವಾದದ ಬಣ್ಣ ಹಚ್ಚುತ್ತಿರುವುದು ಎಲ್ಲೋ ಒಂದು ಕಡೆ ಚುನಾವಣೆಗಳು ಆರೋಗ್ಯಕರವಾಗಿ ಅಭಿವೃದ್ಧಿಯ ವಿಚಾರದಲ್ಲಿ ಒಂದು ಪಕ್ಷ ಅಥವಾ ಒಂದು ಸರ್ಕಾರದ ಸಾಧನೆಗಳ ಮೇಲೆ, ಅವರ ಅಭಿವೃದ್ಧಿ ವಿಚಾರಗಳ ಮೇಲೆ ಚುನಾವಣೆಯ ವಿಷಯ ಚರ್ಚೆಯಾಗಬೇಕಾಗಿತ್ತು. ಆದರೆ ಇವತ್ತು ಎಲ್ಲ ಮಾಧ್ಯಮಗಳು ಸೆಲೆಕ್ಟಿವ್ ಕಂಟೆಂಟ್, ಸೆಲೆಕ್ಟಿವ್ ಟಾಪಿಕ್, ಈ ರೀತಿಯ ವಿಚಾರಗಳನ್ನು ಹೆಚ್ಚು ಸಾರ್ವಜನಿಕ ಚರ್ಚೆಗೆ ಒಳಪಡಿಸುವ ಮೂಲಕ ಆರೋಗ್ಯಕರವಾದಂತಹ ಚುನಾವಣಾ ಚರ್ಚೆಗಳು ಬದಿಗೊತ್ತಿ ಎಲ್ಲೋ ಒಂದು ಕಡೆ ದ್ವೇಷ, ಅಸೂಹೆ, ಜಾತಿ ಧರ್ಮಗಳ ಮಧ್ಯೆ ಸಾಮರಸ್ಯಕ್ಕೆ ಕೊಳ್ಳಿ ಹಚ್ಚುವ ಮೂಲಕ ಚುನಾವಣೆಗಳನ್ನು ಎದುರಿಸಲು ಹೊರಟಿರುವುದು ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಮಾಡುವ ಬಹುದೊಡ್ಡ ವಂಚನೆ, ಆತ್ಮದ್ರೋಹವಾಗುತ್ತೆ. ಮೋದಿ ಅವರ 10 ವರ್ಷದ ಸಾಧನೆಯ ಮೇಲೆ ಚುನಾವಣೆ ನಡೆಯಬೇಕಾಗಿತ್ತು. ವಿರೋಧ ಪಕ್ಷಗಳು ಆ ವಿಚಾರದ ಮೇಲೆ ಹೆಚ್ಚು ಚರ್ಚೆಗೆ ಒಳಪಡಬೇಕಾಗಿತ್ತು. ಮಾಧ್ಯಮಗಳು ಆಳುವ ವರ್ಗ ಮತ್ತು ವಿರೋಧ ಪಕ್ಷಗಳ ಮಧ್ಯೆ ನಡೀತಕ್ಕಂತ ಅಭಿವೃದ್ಧಿ ವಿಚಾರಗಳ ಚರ್ಚೆ, 10 ವರ್ಷಗಳ ಸಾಧನೆ ವೈಫಲ್ಯಗಳ ಮೇಲೆ ಚುನಾವಣೆ ನಡೆದರೆ ಬಹುಶಃ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಬಹುದೊಡ್ಡ ಮೆರಗು ಸಿಗುತ್ತಿತ್ತು. ಆದರೆ ಕನ್ನಡದ ಮಾಧ್ಯಮಗಳು ಸೇರಿದಂತೆ ರಾಷ್ಟ್ರೀಯ ಮಾಧ್ಯಮಗಳು ಆಳುವ ವರ್ಗಗಳ ಭಜನಾ ಮಂಡಳಿಯಂತೆ ಆಳುವ ಪಕ್ಷಗಳ ಪರವಾಗಿ ಹೆಚ್ಚು ಒತ್ತು ನೀಡುತ್ತಾ ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷಗಳಿಗೆ ಕೊಡಬೇಕಾಗಿದ್ದಂತಹ ಮಾನ್ಯತೆಯನ್ನು ನೆಗೆಟಿವ್ ಕಂಟೆಂಟ್ಗಳ ಮೂಲಕ ವಿರೋಧ ಪಕ್ಷಗಳನ್ನು ಈ ದೇಶದ ಎದುರು ವಿಲನ್ಗಳಾಗಿ ನಿರೂಪಿಸಲು ಹೊರಟಿರುವುದು ಎಲ್ಲೋ ಒಂದು ಕಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಮಾಡುವ ಬಹುದೊಡ್ಡ ದ್ರೋಹ ಎಂದು ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಅಷ್ಟಕ್ಕೂ ಮೋದಿ ಅವರು ಹೇಳಿದಂತಹ ವರ್ಷಕ್ಕೆ 2 ಕೋಟಿ ಉದ್ಯೋಗ ಈ ದೇಶದ ಯುವಕರಿಗೆ ಸಿಕ್ಕಿದೆಯಾ? ವಿಶ್ವ ಬ್ಯಾಂಕ್ ವರದಿಯ ಪ್ರಕಾರ ಭಾರತದಲ್ಲಿ ನಿರುದ್ಯೋಗ ಪ್ರಮಾಣ 23% ಹೆಚ್ಚಳವಾಗಿದೆ ಎನ್ನುವ ವರದಿಯ ಹೊರತಾಗಿಯೂ ಕೂಡ ದೇಶದ ಎಲ್ಲ
ವಿದ್ಯಾವಂತ ಯುವಕರಿಗೆ, ಅಭ್ಯರ್ಥಿಗಳಿಗೆ ಅವರ ಕೌಶಲ್ಯಕ್ಕೆ ಸರಿಯಾದಂತ ಉದ್ಯೋಗ ಸಿಕ್ಕಿದೆಯಾ ಅನ್ನುವ ಪ್ರಶ್ನೆಯನ್ನು ಸಚಿವ ಶಿವರಾಜ್ ತಂಗಡಗಿ ಅವರು ಸಾರ್ವಜನಿಕ ರ್ಯಾಲಿಯಲ್ಲಿ ಮಾತನಾಡಿದ್ದಾರೆ. ಈ ಒಂದು ಮಾತು ಹೆಚ್ಚು ಸಾರ್ವಜನಿಕ ಚರ್ಚೆಗೆ ಒಳಪಟ್ಟಾಗ ಮಾತ್ರ ಆಳುವ ವರ್ಗದ ವೈಫಲ್ಯ ಆಗಿರ್ಬೋದು, ಮತ್ತೆ ಮುಂಬರ್ತಕ್ಕಂತಹ ಸರ್ಕಾರಗಳು ಸುಭದ್ರವಾಗಿ ಮತ್ತು ಈ ದೇಶದ ಯುವಕರಿಗೆ ಸರಿಯಾದ ಮಾರ್ಗದರ್ಶನ ಮಾಡಲಿಕ್ಕೆ ಅವಕಾಶವಾಗುತ್ತೆ ಅನ್ನುವುದನ್ನು ನಮ್ಮ ಕನ್ನಡದ ಮಾಧ್ಯಮಗಳು ಮರೆತಿರುವುದು ಅವರ ವ್ಯಕ್ತಿತ್ವ ಮತ್ತು ಅವರು ಯಾವ ದಿಕ್ಕಿನಲ್ಲಿ ಈ ಸಮಾಜವನ್ನು ಕೊಂಡೊಯ್ಯುತ್ತಾರೆ ಎನ್ನುವುದಕ್ಕೆ ಸ್ಪಷ್ಟವಾದಂತಹ ನಿದರ್ಶನ.